ಹೋಗ್ಬಿಟ್ಟು ಕಸ ಹಾಕ್ಸಕ್ 100 ಎಕರೆ ಮಾಡಿದ್ದು. ಅದೇ ಮಲೆಮಹದೇಶ್ವರ ಬೆಟ್ಟದ ಸಭೆಯಲ್ಲೇ ಕಸ ಹಾಕಕ್ ದೊಡ್ಡಬಳ್ಳಾಪುರಕ್ಕೆ ಮಾಡಿದ್ದು. ಹಂಗಾಗಿ ಪಾಪ ಎಲ್ಲಿ ಏನ್ ಮಾಡ್ತಾರೆ ಅಂತ ಅವ್ರಿಗೂ ಕನ್ಫ್ಯೂಷನ್ ಇರುತ್ತೆ. ಕೆಲವೊಂದು ಹೇಳಕ್ಕೆ ನಂದಿ ಬೆಟ್ಟದಲ್ಲಿ ಬಂದು ಇನ್ನೇನೇನು ಹಾಕ್ತಾರೋ ಭಯ ಆಗುತ್ತೆ. ಏನೋ ಹಾಕದೆ ಉದ್ಧಾರ ಮಾಡಿದ್ರೆ ಸಾಕು ಅಂತ ನನ್ನ ಕಳಕಳಿಯ ಮನವಿ. ಸರ್, ಕಳೆದ 14 ವರ್ಷಗಳಿಂದ ಕಸದ ಬಗ್ಗೆ ಹೋರಾಟ ನಡೀತಾ ಇದೆ. ಈ ಹೋರಾಟ ಫೇಲ್ಯೂರ್ ಆಗಕ್ಕೆ ಏನ್ ಕಾರಣ ಸರ್? ನಿಮ್ಗೆ ಅನಿಸ್ತೇನೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ. 2 ವರ್ಷದಲ್ಲಿ ನಾನು ₹1 ಗ್ರಾಂಟ್ ತಗೊಂಡಿಲ್ಲ. ನನ್ನ ಮಾತಿಗೆ ನಾನು ಬದ್ಧ ಆಗಿದ್ದೀನಿ. ಒಂದು ಮಾತ್ರ ಹೇಳ್ತೀನಿ, ನಿಲ್ಲಿಸ್ತೀನಿ. ಅಪ್ಪಿ ತಪ್ಪಿ ನಮ್ಮ ಸರ್ಕಾರ ಬಂದು ನಾನು ಅಧಿಕಾರ ಬಂದಾಗ ಇವ್ರು ಏನಾದ್ರು ಇದ್ರೆ ಯಾಕಾದ್ರೂ ದೊಡ್ಡಬಳ್ಳಾಪುರ ಆಯ್ಕೆ ಮಾಡದೆ, ಯಾಕಾದ್ರೂ ಇಲ್ಲಿ 14 ವರ್ಷ ಮುಂಚೆ ಪ್ಲಾಂಟ್ ಮಾಡಿದೆ ಅಂತ. ಯಾಕಂದ್ರೆ ಅವ್ರು ಅಷ್ಟು ಕರ್ಮ ಏನ್ ಮಾಡಿದ್ದಾರೆ, ಆ ಕರ್ಮನ ತೀರ್ಸೋ ಕೆಲಸ ನಾನು ಮಾಡಿಲ್ಲ ಅಂದ್ರೆ ಈಗ ನಿಲ್ಲಿಸ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಏನೋ ನವೆಂಬರ್ಗೆ ಇದಾಗುತ್ತೆ ಅದಾಗುತ್ತೆ ಅಂತ ಮೀಡಿಯಲ್ಲೇ ಬರ್ತಾ ಇದೆ. ನವೆಂಬರ್ ಡಿಸೆಂಬರ್ಗೆ ಹಂಗಾಗ್ಬಿಡುತ್ತೆ, ಹಂಗೇನಾದ್ರೂ ನವೆಂಬರ್ ಡಿಸೆಂಬರ್ಗೆ ಕೈಗೆ ಮಾತ್ರ ನನಗೆ ಅಧಿಕಾರ ಸಿಕ್ಬಿಟ್ಟು ನಮ್ಮ ಸರ್ಕಾರ ಮಾತ್ರ ಬಂದ್ಬಿಡ್ತು, ನಿಜವಾಗ್ಲೂ ಹೇಳ್ತಾ ಇದೀನಿ, ಯಾಕಾದ್ರೂ ದೊಡ್ಡಬಳ್ಳಾಪುರ ಕಡೆ ಬಂದು ಅಂತ ಅವ್ರಿಗೆ ಅನ್ಸೋವರೆಗೂ ನನ್ನ ಹೋರಾಟ ಥ್ರೂ ಕಾರ್ಯಾಂಗ ಕೊಡೋಂತ ಕೆಲಸ, ಅವ್ರು ಮಾಡಿರುವಂತ ಪ್ರತಿ ತಪ್ಪು ಕಕ್ಸೋಂತ ಕೆಲಸ ಮಾಡುತ್ತೆ. ಅಶೋಕ್ ಅವರು ಇದ್ದಾಗ ಕೂಡ ಉಸ್ತುವಾರಿ ಸಚಿವರ ಭೇಟಿ ಕೊಟ್ಟಿದ್ರು ಕಸ ವಿಲೇವಾರಿ ಘಟಕಕ್ಕೆ. ಈಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೋಡಿ ಸರ್, ನಾನು ಆಗ್ಲೇ ಹೇಳಿದೆ, ಪ್ರತಿಯೊಬ್ರು ಇದಕ್ಕೆ ಕಾರಣ ಮಲತಾಯಿ ಧೋರಣೆ. ನಾವು ಮಲತಾಯಿ ಮಕ್ಳಿದ್ದಂಗೆ, ಸೌತಿ ಮಕ್ಳಿದ್ದಂಗೆ ನಾವು. ಅವ್ರಿಗೆ ಏನಿದ್ರು ಎಲ್ಲಾರ್ಗು ಬೆಂಗಳೂರು ಬಗ್ಗೆ ಮಾತ್ರ ಚಿಂತೆ. ಒಂದು ವಾರ ನಿಲ್ಸ್ದಾಗ ಬರ್ತಾರೆ, ಕಸ ನಿಲ್ಸಿ ಇನ್ನೊಂದ್ಸತಿ ಹಾಕ್ಸ್ಬಿಡೋಣ ಅಂತೇಳಿ. ಏನು ಅಂತ ನೀವು ಕೇಳಿದ್ರೆ, ಒಂದು ವಾರ ಕಸ ನಿಲ್ಲಿಸ್ದಾಗ ಬರ್ತಾರೆ, ಕಸ ಅವ್ರಿಗೆ ಇಮಿಡಿಯೇಟ್ ಆಗಿ ಹಾಕ್ಬಿಡ್ಬೇಕು. ಅಲ್ಲೆಲ್ಲೋ BBC ಅಲ್ಲೆಲ್ಲೋ ಬರಬಾರ್ದು ನ್ಯೂಸು. ಮೀಡಿಯಾದವ್ರು ಪಾಪ ನೀವು ಅವ್ರನ್ನ ಪ್ರಶ್ನೆ ಮಾಡಬಾರ್ದು, ಬಂದು ನಮ್ಮ ಕಣ್ಣು ಒರೆಸ್ತಾರೆ, ಅಲ್ಲಿ ಹಾಕ್ಸ್ತಾರೆ. ನಾವೇನು ಖುಷಿಯಾಗಿ ಹೋಗ್ಲಿ ಬಿಡಪ್ಪ, ಸರ್ಕಾರ ಕೊಟ್ಟ ಮಾತಂತೆ ನಡ್ಗಂತೀವಿ ಅಂತಾರೆ. ಬಟ್ ಸರ್ಕಾರ ಮಾಡಲ್ಲ. ಇದು ಇರೋ ವಾಸ್ತವಾಂಶ. ಆಗ್ಲೇ ಒಳಗಡೆನೂ ಸಭೆಯಲ್ಲಿ ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬ್ರು ಹೇಳವ್ರೆ, ಯಡಿಯೂರಪ್ಪ ಸಾಹೇಬ್ರು ಹೇಳವ್ರೆ, ಆದ್ರೂ ಆಗಿಲ್ಲ ಅಂತೇಳಿ ಹೋರಾಟಗಾರರೊಬ್ರು ಚಂದ್ರಣ್ಣವ್ರು ಹೇಳಿದ್ರು. ಆ ರೀತಿಯಲ್ಲಿ ಏನ್ ಮಾಡುತ್ತೆ, ಕಣ್ಣು ಸಂತ್ರ ನಾನಂತೂ ಒಪ್ಪಂತವನಲ್ಲ. ಅಲ್ಲೇ ಗೆಜೆಟ್ ಮಾಡ್ಬೇಕು, ನನಗೆ ಅಲ್ಲೇ ಗೆಜೆಟ್ ಮಾಡಬೇಕು, ನಿಲ್ಲಿಸ್ಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ, ಆಪರೇಷನ್ಸ್ ನಡೀಲಿ, ಹೊಸ ಕಸ ಹಾಕ್ಬಾರ್ದು. ಆಮೇಲೆ ಇದೊಂದು ತಪ್ಪು ಹುಟ್ಟಿಸ್ಬಾರ್ದು. MSGP ಹೊಸ ಕಸ ಹಾಕ್ಸುವಂಥದ್ದು ನಿಲ್ಬೇಕು. ಇರೋ ಕಸನ ಅಲ್ಲೇ ಬಿಟ್ಬಿಟ್ಟು ಹೋದ್ರು ನಮಗೆ ಡೇಂಜರ್ ಸರ್. ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಅಲ್ಲಿಂದ ತೆಗಿಬೇಕು. ಆ ಕಸ ಡಂಪ್ ಮಾಡಿರೋದನ್ನ ಅಲ್ಲೇ ಬಿಟ್ಟು ಹೋಗ್ಬಾರ್ದು. ಅದ್ರಲ್ಲಿ ಅವ್ರು ಪ್ಲಾಂಟ್ ಮಾಡ್ಕೊಳ್ಳಿ, ಸಿಮೆಂಟ್ ತಯಾರಿಸ್ಲಿ, ಪವರ್ ತಯಾರಿಸ್ಲಿ, ನಮ್ಗೆ ಏನು ತಕರಾರಿಲ್ಲ. ಹೊಸ ಕಸ ಹಾಕ್ಬೇಡಿ. ಆಮೇಲೆ ಕರೆಕ್ಟ್ ಆಗಿ MSGP ಮುಚ್ಚಿಸ್ತೀವಿ ಅಂದ್ರೆ ಹೊಸ ಕಸ ಬರೋದನ್ನ ಮುಚ್ಚಿಸ್ತೀವಿ, ಅಷ್ಟೇ ನಮ್ ಬೇಡಿಕೆ. ಹೊಸ ಕಸ ಬಂದು ದೊಡ್ಡಬಳ್ಳಾಪುರದಲ್ಲಿ ಹಾಕ್ಬೇಡಿ. ಈ ಬೇಡಿಕೆಯನ್ನ ಗಟ್ಟಿಯಾಗಿ ನಮ್ ನಿಲುವು ಇರುತ್ತೆ. ಆಮೇಲೆ ಆ ಪ್ರೊಸೆಸಿಂಗ್ ಏನಿದೆ ಅವ್ರು ಕಂಟಿನ್ಯೂ ಮಾಡ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ, 10 ವರ್ಷದಲ್ಲಿ 50 ವರ್ಷಕ್ಕೆ ಹಾಕುವಷ್ಟು ಕಸ ತುಂಬಿಸ್ಕೊಂಡ್ಬಿಟ್ಟವನೆ ಪುಣ್ಯಾತ್ಮ. ಆ ಕರ್ಮ ಆತನ್ ಬಿಡಲ್ಲ, ಅಷ್ಟಂತೂ ನಿಜ. BBMP ಅನುದಾನಗಳು ಬೇರೆ ಬರ್ತಾ ಇತ್ತು, ಮೂಲಭೂತ ಸೌಕರ್ಯಗಳು ಯಾವ ಮೂಲಭೂತ ಏನೇನ್ ಮಾಡಿದ್ದಾರೆ ಅಂತ ನಾನು ಏನಾದ್ರು ಪಟ್ಟಿ ಬಿಟ್ರೆ ಅವ್ರನ್ನೆಲ್ಲ ಜನನೇ ಉಳ್ಕೊಂಡೋಗಿ ಆಮೇಲೆ ಬೇರೆ ತರ ಆಗುತ್ತೆ. ಆ ಪಟ್ಟಿ ನಾನು ಬಿಟ್ರೆ ಕಷ್ಟ ಆಗುತ್ತೆ. ಮೂಲಭೂತ ಏನ್ ಮಾಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರಬೇಕು. ನೀವೇ ಹೋಗೋಣ, ಮೀಡಿಯಾದವ್ರು ರೆಡಿ ಇದ್ರೆ ಡೇ ವಿತ್ MLA ಇನ್ ಏನೋ ಕಸ ವಿಲೇವಾರಿ ಘಟಕ ಅಂತ ಬಂದ್ಬಿಡ್ರಿ. ಆ ಮೀಡಿಯಾವ್ರು ಬಂದ್ರು ನನ್ನ ಜೊತೆ ಜಾಲಿಯಾಗಿ ಹೋಗೋಣ. ಅಲ್ಲಿ ಏನಾದ್ರು ನೀವು ಪಾಪ ಅವ್ರು ಅಳಲು ನೋಡಿದ್ರೆ ನೀವೇ ಪ್ರತಿಭಟನೆ ಕುತ್ಕೊಂಡ್ಬಿಡ್ತೀರ ನನಗಿಂತ ಮುಂಚೆ. ಆ ರೀತಿ ಪರಿಸ್ಥಿತಿ ಇದೆ. ದಯವಿಟ್ಟು ಸಾರ್ವಜನಿಕರು ಮತ್ತು ಮಾಧ್ಯಮದವರು ಸಹ ಹೆಚ್ಚಿನ ರೀತಿ ಇದಕ್ಕೆ ಸಹಕಾರ ಕೊಡಬೇಕು.